Hello everyone, good morning. ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡ್ದಂಗೆ ನಾವು ಟಿಲ್ ಅದು ಏನು ಸೆಕ್ಯೂರಿಟಿ ಗೇಟ್ ಇದೆ ಸಂಗಮ ಫಾರೆಸ್ಟ್ ಎಂಟ್ರಿ ಆಗೋದು ಅಲ್ಲಿ ತನಕ ಹೋದ್ವಿ. ಅಲ್ಲಿ ನಮಗೆ ಅಲೋ ಮಾಡಲಿಲ್ಲ ಒಳಗಡೆ ಹೋಗೋದಕ್ಕೆ. ಸೊ ನೈಟು ಲೇಟ್ ಆಗಿದ್ದರಿಂದ ನಾವು ಸ್ವಲ್ಪ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮತ್ತು ಸ್ವಲ್ಪ ಜಗಳ ಕೂಡ ಆಯಿತು. ಅದಾದಮೇಲೆ ಅವರು ಕೊನೆಗೆ ಬಿಡಲಿಲ್ಲ. ಸೊ ನಾವು ಮತ್ತೆ ಅರೌಂಡ್ 25-30 ಕಿಲೋಮೀಟರ್ಸ್ ವಾಪಸ್ ಬಂದು ಕನಕಪುರದಲ್ಲಿ ಒಂದು ಹೋಟೆಲ್ ಮಾಡಿಕೊಂಡು ಅಲ್ಲೇ ಸ್ಟೇ ಆಗಿದ್ವಿ. ಸೊ ಬೆಳಿಗ್ಗೆ ಮತ್ತೆ ಬಾಯ್ಸ್ ಎಲ್ಲ ಹೋಗೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಹೇಳಿದರು. ಸೊ ಹಾಗಾಗಿ ನಾವು ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿವಾಗ ಗೋಯಿಂಗ್ ಬ್ಯಾಕ್ ಟು ದ ಸಂಗಮ ರಿಸರ್ವರ್ ಫಾರೆಸ್ಟ್. ಸೊ ನೋಡ್ಬೋದು ಬಾಯ್ಸ್ ಎಲ್ಲ ಲೈನಾಗಿ ಹೋಗ್ತಾಯಿದ್ದಾರೆ ಡಿಸಿಪ್ಲಿನಾಗಿ. ಸೊ ಅಗೇನ್ ಅಲ್ಲಿ ಅವ್ರ ಸ್ಟಾಫು ನಮ್ಮನ್ನು ತಡೆದ್ರು. ಆಮೇಲೆ ನಮ್ಮ ಲೀಡರ್ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ಆಗಲೇ ಹೇಳ್ಕೊಂಡಿದ್ರು. ಸೊ ಹಾಗಾಗಿ ನಮ್ಮನ್ನೆಲ್ಲ ಒಳಗೆ ಹೋಗಿ ಅಂತೇಳಿ ಅಲೋ ಮಾಡಿದರು. ಸೊ ಅದಾದಮೇಲೆ ನಮ್ಮ ಏನು ಬೈಕ್ ಲೀಡರ್ ಆರ್ಗನೈಸ್ ಮಾಡಿದ್ರು. ಸೊ ಅವರೆಲ್ಲ ರಿಕ್ವೈರ್ಡ್ ಗಾಡಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ಎಂಟ್ರಿಯಾಗಿ ನಾವು ಇವಾಗ ಅಫಿಷಿಯಲ್ ಆಗಿ ಸಂಗಮ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ. ಸೊ ಇಲ್ಲಿಂದ ನಾವು ಫಸ್ಟು ಮುಗೂರ್ ಫಾರೆಸ್ಟ್ ಅಂತ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಸ್ವಲ್ಪ ಅಲ್ಲಿ ಆಫ್ ರೋಡಿಂಗ್ ಎಲ್ಲ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ. ಬನ್ನಿ ಮುಂದೆ ತೋರಿಸ್ತೀವಿ ಹೇಗಿದೆ ಆಫ್ ರೋಡು, ಮತ್ತು ಅಲ್ಲಿ ಒಂದು ಚಿಕ್ಕ ದೇವಸ್ಥಾನ ಕೂಡ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡಿ ನಿಮಗೆ ತೋರಿಸ್ತೀವಿ ಹೇಗಿದೆ ಅಂತೇಳಿ. ಸೊ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಯಿತು ನಮ್ಮದು ಆಫ್ ರೋಡಿಂಗು. ಸೊ ಇದು ಮುಗೂರ್ ಫಾರೆಸ್ಟ್ ಒಳಗಡೆ. ಸೊ ಇಲ್ಲಿ ಐ ಥಿಂಕ್ ಬಸ್ಸಲ್ಲಿ ಅಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಈ ದಾರಿ ಇದೆ. ಈ ದಾರಿನ ಇವಾಗ ಅದನ್ನು ಮಾಡ್ರನೈಸ್ ಮಾಡಬೇಕಂತೇಳಿ ಸರ್ಕಾರದ ಕಡೆಯಿಂದ ಸ್ವಲ್ಪ ಮಣ್ಣು ಜಲ್ಲಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡಿದ್ದಾರೆ. ಚೆನ್ನಾಗಿತ್ತು, ಒಂಥರ ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ಸಿಕ್ಕಾಬಡೆ ಚೆನ್ನಾಗಿತ್ತು. ಸೊ ಬಾಯ್ಸ್ ಎಲ್ಲ ಹಚ್ಕೊಂಡು ಹೋಗ್ತಾಯಿದ್ರು ಧೂಳೆ ಬಿಸ್ಕೊಂಡು. ಸೊ ನೋಡ್ಬೋದು ಯಾವ ರೀತಿಯಾಗಿದೆ ಅಂತೇಳಿ. ಸೊ ನಾವು ಮುಂದೆ ಹೋಗಿ ಎಲ್ಲಿ ಸಿಗೋಣ ಬನ್ನಿ. ಆ ದೇವಸ್ಥಾನಕ್ಕೆ ಹೋಗೋ ದಾರಿಲಿ ಇಲ್ಲಿ ಒಂದು ಊರು ಸಿಗುತ್ತೆ. ಈ ಊರ ಹೆಸರೇನು ಅಂತೇಳಿ ಸರಿಯಾಗಿ ಜ್ಞಾಪಕ ಇಲ್ಲ. ಸೊ ಇಲ್ಲಿ ನೋಡಿ, ಒಂದು ಊರಿನ ಮಧ್ಯೆ ಇಲ್ಲಿ ಒಂದು ರೋಡ್ ಇದೆ. ಸೊ ಈ ರೋಡನ್ನ ತೊಗೊಂಡು ನಾವು ಹೊರಟಿದ್ದೀವಿ. ಇಲ್ಲಿ ಬಂದರೆ ಇದೆ ಶಿವ ಓಂಕಂಠೇಶ್ವರ ದೇವಸ್ಥಾನ ಅಂತೇಳಿ. ಸೊ ಇದು ತುಂಬ ಜನ ಇಲ್ಲಿ ಬರ್ತಾರೆ, ಮತ್ತು ಇಲ್ಲಿ ಕೆಲವೊಂದು
ಹರಕೆಗಳನ್ನ ಹೊತ್ತು ಇಲ್ಲಿ ಬರ್ತಾರೆ. ತುಂಬ ಪವರ್ಫುಲ್ ದೇವರು ಅಂತೇಳಿ. ಸೊ ವಾತಾವರಣ ಕೂಡ ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿತ್ತು, ಪೀಸಾಗಿ. ಸೊ ಇಲ್ಲಿ ಸ್ಟೇ ಮಾಡೋದಕ್ಕೆ ಕೆಲವೊಂದು ರೂಮ್ಸ್ಗಳು ಇದ್ದಾವೆ. ಸೊ ಹಾಗಾಗಿ ಬರೋರು ಬೇಗನೆ ಬಂದು ಅಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಸ್ಟೇ ಆಗಿ ಉಳ್ಕೋಬೋದು. ಬನ್ನಿ, ಲೆಟ್ಸ್ ಗೋ ಟು ದ ಸಂಗಮ ಮೇನ್ ಪಾಯಿಂಟ್. ಅಂದರೆ ಕಾವೇರಿ ಮತ್ತು ಅರ್ಕಾವತಿ ನದಿ ವಿಲೀನ ಆಗುವಂಥ ಒಂದು ಜಾಗವನ್ನು ಸಂಗಮ ಅಂತೇಳಿ ಕರೀತಾರೆ. ಆ ಪಾಯಿಂಟ್ ಇಲ್ಲಿಂದ ಒಂದು ಅರೌಂಡ್ 10 to 15 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ನಮಗಿದು ಮೇನ್ ಒಂದು ಬ್ರಿಡ್ಜ್ ಸಿಕ್ತು ಇಲ್ಲಿ. ಸೊ ನೀರು ಆವಾಗಲೇ ಬರಬೇಕಾದ್ರೆ ಕಡಿಮೆ ಇತ್ತು. ಸೊ ಇವಾಗ ಸ್ವಲ್ಪ ಫ್ಲೋ ಇದ್ದಿದ್ದರಿಂದ ನಾವು ಅಂದ್ಕೊಂಡ್ವಿ, ಸೊ ಗೇಟ್ ಇಟ್ಟಿದ್ದಾರೆ, ನೀರು ಜಾಸ್ತಿ ಆಗುತ್ತೆ ಅಂತೇಳಿ. ಸೊ ಜಾಸ್ತಿ ಆಗ್ತಾಯಿತ್ತು ನೀರು, ನೋಡ್ಬೋದು ನೀವು, ಹರ್ಕೊಂಡು ಹೋಗ್ತಾ ಇದೆ. ಸೊ ಇಲ್ಲಿಂದ ನಾವು ಮತ್ತೆ ಫೋಟೋ ಎಲ್ಲ ತೊಗೊಂಡು ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ಸೊ ನಾವಿವಾಗ ಮೇನ್ ಸಂಗಮ ಪಾಯಿಂಟ್ಗೆ ಹೊರಟಿದ್ದೀವಿ. ಸೊ ರೋಡ್ ಮಾತ್ರ ಸೂಪರಾಗಿತ್ತು. ಅದೇ ರೀತಿ ತುಂಬ ಕರುಗಳು ಕೂಡ ಇದ್ವು. ಬಾಯ್ಸ್ ಎಲ್ಲ ಜಾಲಿಯಾಗಿ ರೈಡ್ ಮಾಡ್ತಾಯಿದ್ರು. ನೋಡ್ಬೋದು ಯಾವ ರೀತಿಯಾಗಿ ರೋಡ್ ಕರ್ವ್ಸ್ ಇದೆ ಅಂತೇಳಿ. ಸೊ ಎಕ್ಸ್ಪಲ್ಸ್ ಅನ್ನೋದನ್ನು ಮರೆತುಬಿಟ್ಟು ಹುಡುಗರೆಲ್ಲ ಫುಲ್ ಕಾರ್ನಿಂಗ್ ಎಲ್ಲ ಮಾಡ್ತಾಯಿದ್ರು, ಅಷ್ಟು ಚೆನ್ನಾಗಿ ರೋಡ್ಸ್ ಇತ್ತು. ಸೊ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಸೂಪರಾಗಿತ್ತು ಮಾತ್ರ, ರೋಡ್ಸ್ ಮಾತ್ರ ಅಷ್ಟೇ ವೈಬಾಗಿ ಹುಡುಗರು ಜಾಲಿಯಾಗಿ ರೈಡ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಆ ಪಾಯಿಂಟ್ಗೆ ಹೋಗಿ ಸಿಗೋಣ. Yeah guys, we are reached ಸಂಗಮ ಪಾಯಿಂಟ್. ಇಲ್ಲಿ ನೋಡಿ, ಈ ಸಂಗಮ ಪಾಯಿಂಟ್ ಅನ್ನೋದು ಒಂದು ಪವಿತ್ರ ಸ್ಥಳ ಅಂತೇಳಿ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳು ಬಂದು ಇಲ್ಲಿ ಕೂಡ್ಕೊಳ್ತವೆ. ಆದ್ದರಿಂದ ಇದನ್ನು ಸಂಗಮ ಅಂತೇಳಿ ಕರೀತಾರೆ. ಎರಡು ನದಿಗಳು ಅಥವಾ ಒಂದಕ್ಕಿಂತ ಹೆಚ್ಚು ನದಿಗಳು ಎಲ್ಲಿ ಅದು ತನ್ನ ಅರಿವಿಕೆಯಿಂದ ಬಂದು ಇನ್ನೊಂದು ನದಿಯನ್ನು ಕೂಡ್ಕೊಳ್ತೈತಲ್ವ, ಆ ಒಂದು ಪಾಯಿಂಟ್ಗಳನ್ನ ಸಂಗಮ ಅಂತೇಳಿ ಕರೀತಾರೆ. ಸೊ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ಸೊ ನೀರು ಮಾತ್ರ ಕಡಿಮೆ ಇದೆ ಇವಾಗ. ಮಳೆಗಾಲದಲ್ಲೆಲ್ಲ ಬಂದರೆ ಸೊ ಇಲ್ಲೆಲ್ಲ ಏನು ಈ ಖಾಲಿ ಪ್ಲೇಸ್ ಇದೆಲ್ಲ ಇಲ್ಲೆಲ್ಲ ನೀರು ಇರುತ್ತಂತೆ. ಸೊ ನಾವು ಬಂದ ಟೈಮಲ್ಲಿ ನೀರಂತರೂ ಸ್ವಲ್ಪ ಅಂದರೆ ಸ್ವಲ್ಪನೇ ಇದೆ. ಸೊ ಎಲ್ಲರೂ ಹೋಗಿ ಸ್ನಾನ ಮಾಡ್ತಾಯಿದ್ರು, ನೋಡ್ಬೋದು ನೀವು. ಸುತ್ತಲೂ ಈ ರೀತಿಯಾಗಿದೆ. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಮುಂದೆ ಹೋಗ್ಬಾರ್ದು ಹಾಗೆ ಅಂತೇಳೆಲ್ಲ ವಾರ್ನಿಂಗ್ ಬೋರ್ಡ್ಗಳನ್ನ ಹಾಕಿದ್ದಾರೆ. ಸೊ ಆದ್ರೂ ಕೂಡ ಜನ ಹೋಗಿ ಈಜಾಡ್ತಾ ಇದ್ದಾರೆ. ನಾವು ಇಲ್ಲಿ ಹೋಗ್ತಾ ಕ್ಯಾಮ್ರಾನ ನೀರೊಳಗಡೆ ಫಸ್ಟ್ ಟೈಮ್ ಹಾಕಿದ್ದು. ಸೊ ನೋಡ್ಬೋದು, ಕೆಲವೊಂದು ಫಿಶ್ಗಳೆಲ್ಲ ಇಲ್ಲಿ ಈಜಾಡ್ತಾ ಇದೆ. ನೀರು ಮಾತ್ರ ತುಂಬ ಗಲೀಜ್ ಆಗಿಬಿಟ್ಟಿದೆ, ಪಾಚಿಕಟ್ಟಿ. ಯಾಕೆಂದರೆ ನೀರು ಅಷ್ಟು ಹರಿತಾ ಇಲ್ಲ, ಆಮೇಲೆ ಸೈಡಲ್ಲಿರೋದ್ರಿಂದ ಸ್ವಲ್ಪ ಪಾಚಿ ಕಟ್ಬಿಟ್ಟಿದೆ. ₹30 ಅಂಟಿ ಬರ್ತಾರೆ. ಅಲ್ಲಿ ಫ್ಲೋ ಜಾಸ್ತಿ ಇದೆ. ನೋಡು ಹೋಗ್ತಾ ಅದು ನಿಮ್ಮ ಕ್ಲಿಯರೆನ್ಸ್ ಎಷ್ಟಿರುತ್ತೋ. ಇಲ್ಲ, ನೀರು ತುಂಬ ಕಡಿಮೆ. ಇದೇ ವರ್ಷ 3ನೇ ಸಲ ಬರ್ತಿರೋದು. ಇಲ್ಲಿ ಮೀನುಗಳು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಮೀನನ್ನು ಆರ್ಡ್ರ್ ಮಾಡಿದ್ವಿ. ಅದು ನೋಡಿದ್ರೆ ಗೊತ್ತಿಲ್ಲ ಎಷ್ಟು ದಿನದಿಂದ ಅವರು ಇಟ್ಕೊಂಡಿದ್ರು ಅನ್ನೋ ಥರ ಅನಿಸ್ಬಿಡ್ತು ಆಫ್ಟರ್ ತಿಂದಮೇಲೆ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ನೋಡಿ ಫ್ರೆಶ್ ಆಗಿರೋದು. ನಮಗಂತೂ ಗೊತ್ತಾಗಲಿಲ್ಲ, ಅವರು ಫ್ರೆಶ್ ಆಗಿದೆ ಅಂತ ಹೇಳಿದರು. ಸೊ ಅಲ್ಲಿಂದ ತಿಂದು ಎಲ್ಲ ಊಟ ಮಾಡಿ ಮ್ಯಾಗಿ ತಿಂದು ಸೊ ನಾವು ವಾಪಸ್ ಬೆಂಗಳೂರು ಕಡೆಗೆ ಬಂದ್ವಿ. ಸೊ ಅಲ್ಲಾದಮೇಲೆ ನಾನು ಡೈರೆಕ್ಟಾಗಿ ಮತ್ತೆ ಹೋಗಿರೋ ದಾರಿನ ಮತ್ತೆ ತೋರಿಸ್ಬಾರ್ದು ಅಂತೇಳಿ ಡೈರೆಕ್ಟ್ ಇವಾಗ ನೈಸ್ ರೋಡ್ ತೊಗೊಂಡು ಸೊ ಎಲೆಕ್ಟ್ರಾನಿಕ್ ಸಿಟಿ ಮುಖಾಂತರ ವೈಟ್ ಫೀಲ್ಡ್ಗೆ ಹೋಗೋಣ ಅಂತೇಳಿ ಸೊ ನಾನು ಇಲ್ಲಿ ಬಂದು ಟೋಲ್